ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಬರೀ ಇವತ್ತು ಸಣ್ಣದಾಗಿ ಒಂದು ಲಾಗ್ ಮಾಡಿ ಹಾಕಬೇಕಂಥೇಳಿ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬರೀ ಇವತ್ತು ಏನೇನಾಗುತ್ತಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ನಾನು ಬೆಳಗ್ಗೆ ಎದ್ದು ಹೊರಗಡೆ ಕ್ಲೀನ್ ಮಾಡ್ಕೊಂಡು ಹೋದ್ರಾಯ್ತಂಥೇಳಿ ಹೊರಗಡೆ ಕಸ ಗುಡಿಸ್ಕೊಂಡು ಬಾಗಿಲ ಪೂಜೆ ಮಾಡ್ಕೋಬೇಕು ನೋಡ್ರಿ. ಈಗ ನೆಲ ಒರೆಸ್ಕೊತೀನಿ ರೀ. ಬಾಗಿಲಿಗೆ ನೀರು ಹಾಕಿ ಬಾಗಿಲ ತೊಳ್ಕೊತೀನಿ ರೀ. ಇಲ್ಲೇ ಬೆಳಗ್ಗೆ ಎದುರಿಗೇನೆ ಬಿಸಿಲು ಬರುತ್ತೆ ರೀ. ಅದಕ್ಕೆ ಅದು ಬಾಗಿಲ ಎಲ್ಲ ಬಿಸಿಲಿಗೆ ಸುಟ್ಟು ಬಾಗಿಲ ಪೂಜೆ ಮಾಡಿದ್ರೆ ಚೆನ್ನಾಗಿ ಕಾಣಲ್ರಿ ಅದು. ಅದಕ್ಕೆ ನಾನು ಅದಕ್ಕೆ ಎಷ್ಟು ಅರಿಶಿನ ಕುಂಕುಮ ಹಚ್ಚಿದ್ರು ಪೂಜೆ ಮಾಡಿದ್ರು ಚೆನ್ನಾಗಿನೇ ಕಾಣಿಸ್ತಿದ್ದಿಲ್ಲ ರೀ. ಅದು ಬಾಡಿಗೆ ಮನೆ ಅಲ್ರಿ, ಪೇಂಟ್ ಹಚ್ಚಿದ್ರೆ ಏನಂತಾರೋ ಏನೋ ಅಂಥೇಳಿ ನಾವೇನು ಹಚ್ಚಕ್ಕೆ ಹೋಗಿಲ್ಲ ರೀ. ನೆಲ ಒರೆಸ್ಕೊಂಡು ಆಮೇಲೆ ಫಸ್ಟಲ್ಲಿ ಪೂಜೆ ಮಾಡ್ತೀನಿ ನೋಡ್ರಿ. ನಾನು ಈಗ ಮಕ್ಕಳು ಮಲ್ಕೊಂಡಿದ್ದಾರೆ ಅಂಥೇಳಿ ಬೇಗ ಬೇಗ ಹೊರಗಡೆದೆಲ್ಲ ಮುಗಿಸ್ಕೊಂಡು ಹೋದ್ರಾಯ್ತು ಅಂಥೇಳಿ ಬಂದೀನಿ ನೋಡ್ರಿ. ಇಷ್ಟು ಎಲ್ಲ ಹೊರಗಿಂದೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಡಿದ್ದಾದಮೇಲೆ ಬರೀ ಈಗ ಬಾಗಿಲ ಪೂಜೆ ಮಾಡ್ತೀನಿ ರೀ. ನಾನು ಬಿಸಿಲಿಗೆಲ್ಲ ಹೊಸ್ತಿಲ್ಲದು ಇದಾಗ್ಬಿಟ್ಟಿತ್ತು ರೀ. ಅದಕ್ಕೆ ಎಷ್ಟು ಪೂಜೆ ಮಾಡಿದ್ರೂ ಅದು ನೀಟಾಗಿ ಕಾಣಿಸ್ತಾನೆ ಇದ್ದಿದ್ದಿಲ್ಲ ರೀ ಹೊಸ್ತಲು. ಅದಕ್ಕೆ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ರೀ ಅದು. ಅದಕ್ಕೆ ಹೊಸ್ತಲಿಗೆ ಅರಿಶಿನ ಹಚ್ತೀನಿ ರೀ. ಅರಿಶಿನ ಹಚ್ಚಿ ಆಮೇಲೆ ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕ್ತೀನಿ ನೋಡ್ರಿ. ಚೆನ್ನಾಗಿ ಕಾಣತ್ತೆ ರೀ. ನೋಡ್ರಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತೀನಿ ನೋಡ್ರಿ. ನಾ ಎದ್ದ ತಕ್ಷಣ ನನ್ನ ಮಗಳು ಎದ್ದು ಬಿಡ್ತಾಳ್ರಿ. ಯಾಕೋ ಮಲ್ಕೊಂಡಿದ್ಲಿ ಇವತ್ತು. ಅದಕ್ಕೆ ಬೇಗ ಬೇಗ ಮಾಡಿದ್ರಾಯ್ತಂತೇಳಿ ಬೇಗ ಬೇಗ ಮಾಡ್ತಿದ್ದೀನಿ ನೋಡ್ರಿ. ರಂಗೋಲಿ ಹಾಕ್ತೀನಿ ನೋಡ್ರಿ. ಫೈನಲಾಗಿ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಈ ಥರ ಅರಿಶಿನ ಹಚ್ಚಿದ್ರೆ ಸ್ವಲ್ಪ ಹೊಸ್ತಿಲು ಪೂಜೆ ನೀಟಾಗಿ ಕಾಣಿಸುತ್ತೆ ರೀ. ಇಲ್ಲಾಂದ್ರೆ ಚೆನ್ನಾಗೇ ಕಾಣಿಸ್ತಿದ್ದಿಲ್ಲ ರೀ ಅದು. ನೋಡ್ರಿ ಇಲ್ಲೊಂದು ಪುಟಾಣಿದೊಂದು ರಂಗೋಲಿ ಹಾಕಿದ್ದೀನಿ ರೀ. ಬಾಡಿಗೆ ಮನೆಯಲ್ರಿ, ಏನಾದರೂ ಮಾಡಿದರೆ ಏನಾರ ಅಂದ್ಬಿಡ್ತಾರೇನೋ ಅಂಥೇಳಿ ಏನೋ ಮಾಡಲ್ರಿ ನಾವು. ನೋಡ್ರಿ ಸಣ್ಣದಾಗಿ ಒಂದು ರಂಗೋಲಿ ಹಾಕಿದ್ದೀನಿ ನೋಡ್ರಿ. ಇಲ್ಲಿ ಬರ್ರಿ ಒಳಗಿಂದ ಕ್ಲೀನ್ ಮಾಡ್ತೀನಿ ನೋಡ್ರಿ. ಈಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಒಂದೊಂದು ಸರಿ ನೈಟ್ ಕ್ಲೀನ್ ಮಾಡ್ಕೊತೀನಿ ರೀ, ಒಂದೊಂದು ಸರಿ ಬೆಳಗ್ಗೆ ಕ್ಲೀನ್ ಮಾಡ್ಕೊತೀನಿ ರೀ. ಸಣ್ಣ ಸಣ್ಣ ಮಕ್ಕಳಿದಾರಲ್ರಿ, ನಂದು ಡೈಲಿ ಒಂದೇ ಥರ ಇರಲ್ಲ ರೀ ನಂದು ರೊಟೀನ್. ಒಂದೊಂದು ಸರಿ ನೈಟ್ ಆದರೆ ನೈಟೇ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ರೀ. ಮಕ್ಕಳು ಯಾವ ಥರ ಇದನ್ನು ಮಾಡ್ತಾರೆ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀನಿ ರೀ ನಾನು. ನೋಡ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೇ ಟೈಲ್ಸ್ ಎಲ್ಲ ಸೋಮವಾರ ಮಂಗಳವಾರ ಶುಕ್ರವಾರ ಈ ಥರ ಇದ್ದಾಗ, ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಇದ್ದಾಗೆಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊತೀನಿ ನೋಡ್ರಿ. ಡೈಲಿ ಏನೂ ಮಾಡಲ್ಲ ರೀ ನಾನಲ್ಲಿ. ಟೈಲ್ಸ್ ಅದೆಲ್ಲ ಒಗ್ಗರಣೆ ಕೊಟ್ಟಿದ್ದೆ ಸಿಡ್ದಿರತ್ತಲ್ರಿ. ಒಟ್ಟು ವಾರದಲ್ಲಿ ಹಾಗೆ ಕ್ಲೀನ್ ಮಾಡ್ತಾನೇ ಇರ್ತೀನಿ ರೀ. ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿ ಇರುತ್ತೆ ನೋಡ್ರಿ ಮನೆ.
ನೋಡ್ರಿ ಈಗ ಆ ಕಡೆ ಹಾಲು ಕಾಸಕ್ಕೆ ಇಟ್ಟೀನಿ ರೀ, ಈ ಕಡೆ ಟೀ ಮಾಡಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಇಟ್ಕೊಂಡು ಟೀ ಆಯಿತು ನೋಡ್ರಿ. ಈಗ ಬರ್ರಿ, ಬೆಳಗ್ಗೆ ನನಗೆ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ನೋಡ್ರಿ. ಟೀ ಬೇಕೇ ಬೇಕು ನೋಡ್ರಿ. ಟೀ ಕುಡಿದು ಬಿಟ್ರಂದ್ರೆ ಮೈಂಡ್ ಫ್ರೆಶ್ ಆಗತ್ತೆ ರೀ. ಆಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ತೀನಿ ನೋಡ್ರಿ ನಾನು. ಬರ್ರಿ ಈಗ ಟೀ ಕುಡಿಯೋಣ. ಹೊರಗಿಂದೆಲ್ಲ ಮುಗಿಸಿ ಬರೋಷ್ಟ್ರಾಗ ನನ್ನ ಮಗಳು ಎದ್ಬಿಟ್ಟಿದ್ಲು ರೀ. ಒಬ್ಬಾಕಿ ಮಕ್ಕೊಂಡಿದ್ಲು ರೀ, ದೊಡ್ಡ ಮಗಳು. ಸಣ್ಣ ಮಗಳು ಎದ್ದು ಬಂದ್ಲು ರೀ. ಅಕ್ಕಿಗೆ ಮುಖ ತೊಳೆದು ಫ್ರೆಶ್ ಅಪ್ ಮಾಡಿದ್ದು ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ಹಸಿವಾಗಿತ್ತು ರೀ, ಅದಕ್ಕೆ ನಾನು ಬಿಸ್ಕಿಟ್ ತಿಂತಿದ್ದೀನಿ ನೋಡ್ರಿ. ಆಕಿ ಬಿಸ್ಕಿಟ್ ತಿನ್ನು ಅಂದ್ರೆ ತಿನ್ನಕತ್ತಿದ್ದಿಲ್ಲ ರೀ. ಆಕಿ ಬೇಡ ಬೇಡ ಅಂತಿದ್ದು ನೋಡ್ರಿ. ಚಹಾ ಕುಡಿದು ನೋಡ್ರಿ ಎದ್ದು ಬಿಟ್ರಿ. ಈಗ ಏನು ಮಾಡ್ಬೇಕು ನೋಡ್ರಿ ನನ್ನ ಕೆಲಸನ. ನೋಡ್ರಿ ಕ್ಯಾಮ್ರಾ ಮುಂದೆ ಬಂದು ಕ್ಯಾಮ್ರಾ ಏನೋ ಮಾಡ್ತಿದ್ದಾಳೆ ನೋಡ್ರಿ ನನ್ನ ಮಗಳು. ಬರ್ರಿ ನಾಷ್ಟ ಮಾಡೋಣ. ಈಗ ನಾಷ್ಟಕ್ಕೆ ದೋಸೆ ಮಾಡ್ತಿದ್ದೀನಿ ನೋಡ್ರಿ ನಾನು ಇವತ್ತು. ದೋಸೆಗೆ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಕಟ್ ಮಾಡ್ಕೊತೀನಿ ರೀ. ಈಗ ನೋಡ್ರಿ ಸಣ್ಣದಾಗಿ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು, ಮೆಣಸಿನ್ಕಾಯಿ ಕೂಡ ಉದ್ದಾಗೇ ಕಟ್ ಮಾಡ್ಕೊತೀನಿ ನೋಡ್ರಿ ನಾನು. ನೋಡ್ರಿ ಇದೇ ಥರ ಉದ್ದಾಗ ಕಟ್ ಮಾಡ್ಕೊತೀನಿ ರೀ. ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯಕ್ಕೆ ನೋಡ್ರಿ ಇದು. ಬರ್ರಿ ಈಗ ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ನಿ ನೋಡ್ರಿ ನಾನು. ಅವು ಸ್ವಲ್ಪ ಬಿಸಿ ಇದ್ವು ಅಂಥೇಳಿ ಆರಕ್ಕೆ ಇಟ್ಟಿದ್ನಿ ರೀ. ಆರಿದ ಮೇಲೆ ಸಿಪ್ಪೆ ತೆಗಿತಿದ್ದೀನಿ ನೋಡ್ರಿ. ಮೇಲೆ ಸಿಪ್ಪೆ ತೆಗೆದು ನಾನು ಕೈಯಿಂದನೇ ಅವನ್ನ ಈ ಥರ ಹೊಡ್ಕೊತೀನಿ ನೋಡ್ರಿ. ಕೈಯಿಂದನೇ ಮಾಡ್ಕೊತೀನಿ ರೀ ನಾನು ಈ ಥರ. ಕೈಯಿಂದ ಪುಡಿ ಮಾಡಿಟ್ಕೊಂಡು ಬರ್ರಿ ಈಗ ಪಲ್ಯ ಮಾಡೋಣ. ಆಲೂಗಡ್ಡೆ ಪಲ್ಯದ ಏನಂದ್ರೆ ಇದಕ್ಕಿಂತ ಮುಂಚೆನೇ ನಾನು ಎಣ್ಣೆ ಕಾಯಕ್ಕಿಟ್ಟು ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ರೀ. ಫ್ರೈ ಮಾಡಿಕೊಂಡು ಆಲೂಗಡ್ಡೆ ಹಾಕಿ ಕೈ ಆಡಿಸ್ಕೊಂಡು ಇಟ್ಕೊಂಡಿದ್ದೆ ರೀ. ನಾನು ಕ್ಯಾಮ್ರಾ ಆನ್ ಮಾಡಿ ಅಂದ್ಕೊಂಡು ಇಷ್ಟೆಲ್ಲ ಮಾಡಿದ್ದೆ ರೀ. ಕ್ಯಾಮ್ರಾನ ಆನ್ ಮಾಡಿದ್ದಿಲ್ಲ ರೀ. ಇವಾಗ ಕ್ಯಾಮ್ರಾ ಆನ್ ಮಾಡೀನಿ ರೀ. ನಮ್ಮ ಯಜಮಾನ್ರು ನೋಡಿ ನಗ್ತಾಯಿದ್ರು ನೋಡ್ರಿ. ಆನ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ರೀ. ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡಿಕೊಂಡು ದೋಸೆಗೆ ಆಲೂಗಡ್ಡೆ ಪಲ್ಯ ಸೂಪರಾಗಿರುತ್ತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ ಆಲೂಗಡ್ಡೆ ಪಲ್ಯ. ಎಲ್ಲ ನೀಟಾಗಿ ಸ್ವಲ್ಪ ಸಣ್ಣ ಉರಿ ಒಳಗನ ಇದು ಮಾಡ್ಬೇಕು ನೋಡ್ರಿ. ಆ ಥರ ನೀಟಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಅದು
ಪಲ್ಯ ರೆಡಿ ಆಯ್ತು ನೋಡ್ರಿ. ದೋಸೆಗೆ ಚಟ್ನಿ ಮಾಡೋಣ ಬರ್ರಿ. ಈಗ ನೋಡ್ರಿ, ಚಟ್ನಿ ಮಾಡೋಕೆ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುಟಾಣಿ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು. ಆಮೇಲೆ ಹುರಿದಿಟ್ಕೊಂಡಿರೋ ಶೇಂಗಾ ಹಾಕ್ಕೊತೀನಿ ನೋಡ್ರಿ. ಶೇಂಗಾ, ಸ್ವಲ್ಪ ಬೆಳ್ಳುಳ್ಳಿ, ಮಸ್ತಾಗತ್ತೆ ನೋಡ್ರಿ ಚಟ್ನಿ. ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕೋರಿ, ಮರ್ತಿದ್ದೆ ನಾನು. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಚಟ್ನಿ. ಬರ್ರಿ ರುಬ್ಕೊಂಬರೋಣ. ನೋಡ್ರಿ ಯಾವ ಥರ ಬಂತಂಥೇಳಿ. ಸೂಪರಾಗಿ ಬಂದೈತೆ ನೋಡ್ರಿ. ಬರ್ರಿ ಈಗ ದೋಸೆ ಮಾಡೋಣ. ಪಲ್ಯ ಚಟ್ನಿ ಅಂತೂ ರೆಡಿ ಆಯಿತು ನೋಡ್ರಿ. ಈಗ ದೋಸೆ ಮಾಡ್ತಿದ್ದೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತಾಗಿದ್ದು ನೋಡ್ರಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಸೂಪರ್ ಅಂದ್ರೆ ಸೂಪರಾಗಿತ್ತು ನೋಡ್ರಿ. ನಿಮಗೆ ದೋಸೆ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಬೇಗ ತೆಗಿಬೇಕ್ರಿ. ಇಲ್ಲ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಕ್ರಿಸ್ಪ್ ಅಕ್ಕವು ನೋಡ್ರಿ ದೋಸೆ. ಸಖತ್ತಾಗಿ ಬಂದಿದ್ದು ನೋಡ್ರಿ. ಇಷ್ಟೇ ನೋಡ್ರಿ ನಂದು ಇವತ್ತಿನ ರೂಟೀನ್. ನನ್ನ ಮಕ್ಕಳು ಆಲ್ರೆಡಿ ಇಬ್ಬರು ಎದ್ದು ನಾಷ್ಟಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ರೀ. ಅದಕ್ಕೆ ಮುಂದೇನು ಮಾಡೋಕ್ಕಾಗಲಿಲ್ಲ ರೀ. ಇಷ್ಟೇ ಒಂದು ಸಣ್ಣದು ನೋಡ್ರಿ ಇವತ್ತು ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರ್ರಿ ಫೈನಲ್ ಆಗಿ ಯಾವ ಥರ ಬಂದೈತೆ ಅಂತ ತೋರಿಸ್ತೀನಿ ನೋಡ್ರಿ. ಆಲೂಗಡ್ಡೆ ಪಲ್ಯ, ಚಟ್ನಿ, ದೋಸೆ ರೆಡಿ ಆಯ್ತು ನೋಡ್ರಿ. ಈಗ ತಿನ್ನೋದಕ್ಕೆ ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣ. ಹೊಟ್ಟೆ ಅಂತೂ ತುಂಬ ಹಸ್ತೈತೆ. ತಿಂದ್ಬಿಡ್ತೀನಿ ನೋಡ್ರಿ ಈಗ ನಾನು. ಸೂಪರಾಗಿತ್ತು ನೋಡ್ರಿ. ಬರ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್.